ಕೆಆರ್ಪುರದಲ್ಲಿ ನಡೆದಂತ ತ್ರಿವಳಿ ಕೊಲೆ ಆರೋಪಿಗಳು ಪೊಲೀಸ್ ಕಸ್ಟಡಿಯಲ್ಲಿ ಪದೇ ಪದೇ ತಮ್ಮ ಹೇಳಿಕೆಯನ್ನು ಬದಲಾಯಿಸ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಪೊಲೀಸರು ಯಾವ ಕಾರಣಕ್ಕಾಗಿ ಹತ್ಯೆ ಆಯಿತು ಅಂತ ಪತ್ತೆ ಹಚ್ಚೋದಕ್ಕೆ ಈಗ ಆರೋಪಿಗಳ ಬ್ರೈನ್ ಮ್ಯಾಪಿಂಗ್ಗೆ ಮುಂದಾಗಿದ್ದಾರೆ. ಇವತ್ತು ಕೋರ್ಟಿಗೆ ಹಾಜರುಪಡಿಸಿ ಕೋರ್ಟ್ನ ಅನುಮತಿಯನ್ನು ಪಡೆಯೋದಕ್ಕೆ ಪ್ರಯತ್ನದಲ್ಲಿದ್ದಾರೆ ಪೊಲೀಸರು. ಪದೇ ಪದೇ ಹೇಳಿಕೆಗಳನ್ನು ಬದಲಾಯಿಸ್ತಾ ಇದ್ದಾರೆ. ಒಬ್ಬರ ಹೇಳಿಕೆಗೂ ಮತ್ತೊಬ್ಬರ ಹೇಳಿಕೆಗೂ ಸೂತ್ರ ಸಂಬಂಧ ಇಲ್ಲ. ಒಬ್ಬರು ಒಂದು ರೀತಿ ಮಾತನಾಡಿದರೆ ಮತ್ತೊಬ್ಬರು ಮತ್ತೊಬ್ಬ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಕೊಲೆಯ ಮೋಟಿವ್ ಏನು, ಯಾಕಾಗಿ ಕೊಂದ್ರು, ಇದು ಪೊಲೀಸರಿಗೆ ಇಲ್ಲಿ ತನಕ ಸ್ಪಷ್ಟವಾಗಿಲ್ಲ. ಇಬ್ಬರು ಆರೋಪಿಗಳ ಪೈಕಿ ಕೆನೆತ್ ಒಂದನ್ನು ಹೇಳಿದರೆ ಆಕೆ ಇನ್ನೊಂದನ್ನು ಹೇಳ್ತಾ ಇದ್ದಾಳೆ. ಈ ಶ್ವೇತಾ ಬೇರೆ ಕತೆ ಹೇಳ್ತಾ ಇದ್ದಾಳೆ. ತಾಯಿ ಸ್ಟ್ರಿಕ್ಟ್ ಇದ್ರು ಅಂತ ಶ್ವೇತಾ ಹೇಳಿದರೆ ದುಡ್ಡಿನ ವಿಚಾರವನ್ನು ಕೆನೆತ್ ಹೇಳ್ತಾ ಇದ್ದಾನೆ. ಸೊ ಈ ಕಾರಣಕ್ಕಾಗಿ ಬ್ರೈನ್ ಮ್ಯಾಪಿಂಗ್ ಮಾಡೋದಕ್ಕೆ, ಸುಳ್ಳು ಪತ್ತೆ ಪರೀಕ್ಷೆಗೆ ಒಳಪಡಿಸೋದಕ್ಕೆ ಪೊಲೀಸರು ಈಗ ಯೋಚನೆಯನ್ನು ಮಾಡ್ತಾ ಇರೋದು ಮಂಪರು ಪರೀಕ್ಷೆಗೆ. ಆರೋಪಿಗಳು ಇದಕ್ಕೆ ಅನುಮತಿ ಕೊಟ್ಟಿದ್ದಾರೆ, ಕೋರ್ಟ್ನಿಂದ ಅನುಮತಿಯನ್ನು ಪಡ್ಕೊಳ್ಬೇಕು. ಅದಕ್ಕಾಗಿ ಇವತ್ತು ಕೋರ್ಟ್ ಪ್ರೊಸೀಜರನ್ನು ಮಾಡ್ತಾರೆ ಪೊಲೀಸರು ಅನ್ನುವಂಥ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.